ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಿಮ್ಗೆ ಗೊತ್ತು, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡ ಅಥವಾ ನಡುಗನ್ನಡ ಕೃತಿಗಳಲ್ಲಿ ಭಾಮಿನಿ ಷಟ್ಪದಿ ತುಂಬ ಫೇಮಸ್ ಇದೆ. ನಿಮ್ಗೆ ಗೊತ್ತಿರೋಂಗೆ ಭಾಮಿನಿ ಷಟ್ಪದಿ ಮೊದಲು ತುಂಬ ಬಳಕೆ ಮಾಡಿದ್ದಂದರೆ ರಾಘವಾಂಕ ಹರಿಶ್ಚಂದ್ರ ಕಾವ್ಯ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಮೊದಲು ಭಾಮಿನಿ ಷಟ್ಪದಿ. ಅದರ ನಂತರ ತುಂಬ ಫೇಮಸ್ ಆಗಿರೋ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ, ಅದರಲ್ಲೂ ಕೂಡ ಭಾಮಿನಿ ಷಟ್ಪದಿ. ಅದಲ್ಲದೆ ಕವಿ ಚಾಮರಸ ಅವರದು ಪ್ರಭುಲಿಂಗ ಲೀಲೆ, ಇದು ಕೂಡ ಭಾಮಿನಿ ಷಟ್ಪದಿಲಿ ಇದೆ. ವಿಶೇಷ ಏನಂದರೆ, ಈ ಭಾಮಿನಿ ಷಟ್ಪದಿಲಿ ಬಂದಿರೋಂಥ ಎಲ್ಲ ಕೃತಿಗಳು ತುಂಬ ಫೇಮಸ್ಸು ಮತ್ತು ಹಾಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಅನ್ನೋದೆಲ್ಲ ಇದೆ. ಅದನ್ನೇ ನಮ್ಮ ಕನ್ನಡ ಚಲನಚಿತ್ರಗಳಲ್ಲೂ ಬಳಸ್ಕೊಂಡಿದ್ದಾರೆ ಅಂತ ನಿಮಗೆ ವಿಚಾರ ಗೊತ್ತಾ? ಆ ವಿಚಾರ ಗೊತ್ತಾಗಿ ನನಗೂ ಕೂಡ ತುಂಬ ಒಂಥರ ಆಶ್ಚರ್ಯ ಆಯಿತು. ಯಾವುದಂದರೆ, ಕನ್ನಡದಲ್ಲಿ ಹಳೆ ಕನ್ನಡ ಸಿನಿಮಾಗಳ ಹಾಡಾದ ದೋಣಿ ಸಾಗಲಿ ಮುಂದೆ ಹೋಗಲಿ ಮತ್ತು ಯಾವ ಮೋಹನ ಮುರಳಿ ಕರೆಯಿತು, ಈ ಎರಡೂ ಹಾಡುಗಳು ಕೂಡ ಭಾಮಿನಿ ಷಟ್ಪದಿಲಿ ಇದೆ. ಕೇಳೋಕ್ಕೆ ತುಂಬ ಇಂಪು, ಹಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಭಾಮಿನಿ ಷಟ್ಪದಿಲಿ ತುಂಬ ಫೇಮಸ್ಸು ಆಗಿದೆ ಕನ್ನಡ ಚಲನಚಿತ್ರಗಳು ಕೂಡ ಅನ್ನೋಕ್ಕೆ ಇದೇ ನಿಮಗೆ ಒಂದು ನಿದರ್ಶನ. ಇದು ಈ ವಿಚಾರಗಳನ್ನ ನಾನು ತಿಳ್ಕೊಂಡಿರೋದು ಡಾಕ್ಟರ್ KS ಮಧುಸೂದನ್ ಅವರು ಹಳಗನ್ನಡ ಕ್ಲಾಸ್ಗಳನ್ನ ನಡೆಸಿದ್ದಾರೆ. ಯೂಟ್ಯೂಬ್ ವೀಡಿಯೋಸ್ ಇದೆ ಸುಚಿತ್ರಾ ಫಿಲಮ್ ಸೊಸೈಟಿಲಿ, ಅದರಲ್ಲಿಂದ ನಾನು ತಿಳ್ಕೊಂಡಿರೋದು ಇದು. ಥ್ಯಾಂಕ್ ಯು, ಧನ್ಯವಾದಗಳು.